ಜಗಕ್ಕೆಲ್ಲ ಅನ್ನ ಹಾಕ್ತವ್ರು ಯಾರು? ರೈತರು. ಈ ದೇಶವನ್ನು ಕಾಯೋರು ಯಾರು? ಈ ಸೈನಿಕರು. ನಿಮಗೆ ಯಾಕೆ ಹೇಳ್ತೀನಪ್ಪ ಅಂತಂದ್ರ ಇವರೆಲ್ಲ ಮಾಜಿ ಸೈನಿಕರು. ಈ ಕೋಟದ ಮಹತ್ವ ಹೇಳ್ತೀನಿ ಇವತ್ತು ಕೇಳಿ. ನಾವೊಂದು 3 ತಿಂಗಳಿಂದ ಈ ಸಂಘಟನೆ ಜೊತೆ ಇದೀವಿ. ನಾವು ಈ ಕೋಟ್ ಎಲ್ಲರೂ ಹಾಕಂಗಿಲ್ರಿ. ಯಾರ ನಾವು ಸರ್ವಿಸ್ ಅನ್ನು ಮಾಡಿಕೊಂಡು ನಾವು ನಿವೃತ್ತಿಯಾಗಿ ರಿಟೈರ್ಡ್ ಆಗಿ ಬರ್ತೀವಲ್ಲ, ಮಾಜಿ ಸೈನಿಕರ ಇದು ಕೋಡು. ಯಾಕಂದ್ರೆ ನಾವು ರೈತರ ಮಕ್ಕಳು, ಇವರೆಲ್ಲ ರೈತರನೇ. ಸವದತ್ತಿ ತಾಲೂಕಿನಿಂದ ಯರಗಟ್ಟಿ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಸೊಸೈಟಿ ಮಾಡ್ಕೊಂಡ್ವಿ ನಾವು. ಯಾರಾದ್ರೂ ಸಿವಿಲ್ದವ್ರು ಯಾರ MLA MP ಮಾಡ್ಯಾರ? ಅವ್ರೇನೋ KPS ಮಾಡ್ಯಾರ, ರೋಡ್ ಟೇಪ್ ಹಾಕೋದು, ಒಂದು DCC ಬ್ಯಾಂಕ್ ಮಾಡ್ಯಾರು, 2,000 ಕೋಟಿ ಕೊಟ್ಟಾಳ ಮಾಡ್ಯಾರಿಲ್ಲ. ದುಡ್ಡು ಯಾರು ನಿಮಗೆ ಗೊತ್ತಿಲ್ಲ. ಆದ್ರ ನಾವು ಬ್ಯಾಡ ಅಂತೇಳಿ ಮಾಜಿ ಸೈನಿಕರು ಜೈ ಜವಾನ್ ಜೈ ಕಿಸಾನ್ ಸೊಸೈಟಿಯಿಂದ ಬಂದಾರಪ್ಪ ಅಂದ್ರ ಇದು ತಾಕತ್ ಐತಿ. ಇಲ್ಲಿ ಗುರ್ಲಾಪುರ ಕ್ರಾಸ ತಾಕತ್ ಯಾರಿಂದ ಐತಿ? ನಮ್ಮ ಅಧ್ಯಕ್ಷರು ಸಾಕ್ಷಾತ್ ದೇವರಿಂದಾರಲ್ಲ, ಇಲ್ಲಿ ಅವ್ರ ತಾಕತ್ ಐತಿ. ಅದ್ರ ಜೊತೆ ನಿಮ್ಮ ತಾಕತ್ ಐತಿ. ಏನೀಗ ಅನ್ನವನ್ನು ಏನು ದಾನ ಮಾಡ್ತಾ ಇದಾರೆ ನೋಡ್ರಿ, ಇದು ಮುಗುಳು ಕೂಡ ಮಠದಾಗ ಆಕೈತಿ. ನಮ್ಮ ಬೆಳಗಾವಿ ಜಿಲ್ಲಾದಾಗ 2ನೇದು ಎಲ್ಲಿ ಆಗತೈತ್ರಿ? ಎಂತ ಪುಣ್ಯವಂತರ ಕೆಲಸ ನೋಡ್ರಿ. ನಾ ಹೇಳ್ತೀನಿ, ರಾಜಕಾರಣಿಗಳು ಬಿಡ್ರಿ, ರಾಜಕೀಯ ಯಾವ್ದಾರು ಮಾಡ್ರಿ. ಎಷ್ಟು ಮಂದಿ, ಎಷ್ಟು ಪುಣ್ಯವಂತರು ಅಜ್ಜಾರ ಸ್ವಾಮಿಗಳು ಬಂದು ಆಶೀರ್ವಾದ ಮಾಡ್ರಿ ಅಂತಂದ್ರೆ, ಯಾಕಂದ್ರೆ ಅವರು ನಿಸ್ವಾರ್ಥಕವಾಗಿರ್ತಾರೆ. ನಾ ಅಜ್ಜಾರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ನಿಮ್ಗೆ ಹೇಳ್ತೀನಿ. ಯಾರಕ್ಕರ ಯಾಕೆ ನಮ್ಮ ಹಿಂದೂ ರಾಷ್ಟ್ರದಾಗ ಯಾಕಿಷ್ಟ ಐತಪ್ಪ ಅಂತಂದ್ರೆ, ನಾವು ಬಹಳ ಹಿಂದುತ್ವತ್ವ ಅನ್ನೋದು ಅದ್ರ ಬಹಳ ಅಪಾರವಾದ ಒಂದು ಸಂಗತಿ ಇದೆ. ಅದಕ್ಕಾಗಿ ನಾವು ಇದು ಸಾಧು ಸಂತರ ದೇಶ, ರೈತರ ದೇಶ, ತುಡುಗರ ದೇಶ ಅಲ್ಲ ಇದು. ಈಗ ನಾವು 200 ವರ್ಷ ಹಳೆ ಬ್ರಿಟಿಷರು ಹಾಳ, ಈ ಕರಿಮೋತಿ ಅವ್ರು ಬಂದಾರ ಇಲ್ಲಿ. ಅವ್ರು ಹೊಡಿಬೇಕಂದ್ರೆ ಅಲ್ಲಿ ಯಾರ್ಯಾರು ಕೊಡ್ಬೇಕು? ಸ್ವಾಮಿಗಳ ರೈತರ ಕೂಡಿದಾಗ ಅವ್ರು ಬಂದ. ಅಲ್ರಿ ಸ್ಟೇಜ್ ಮೇಲೆ ಬರಾಕ್ ಅನ್ಸ್ತಾರಂತಂದ್ರ ಜನಪ್ರತಿ ಮುಖ್ಯಸ್ಥರು ಎಷ್ಟು ತುಡುಗದಾರ ಅನ್ಬೇಕವ್ರ, ಕರೆನು ಸೋಳ. ಅದಕ್ಕಾಗಿನ ಇಲ್ಲೇನು ಬಂದಾರಲ್ಲ ರೈತರು, ಇದನ್ನೇನು ಹಸಿರ ನಿಶಾನೆ ಹಾಕೊಂಡೇನು ಬಂದಾರಲ್ಲ, ಇವರೆಲ್ಲ ಗಟ್ಟಿ ಬಂಗಾರ ಕಲ್ಲು ಇದ್ದಾಗ ನೀವ ನೋಡ್ರಿ ಇಲ್ಲಿ ಏನೇನು ನಡೀತ್ರಿ. ಅದಕ್ಕಾಗಿ ಹೇಳ್ರಿ, ಏನ್ ನಾಳೆ ನ್ಯಾಷನಲ್ ಇದು ನಮ್ಮ ಪುಣೆ ಬೆಂಗಳೂರು ರೋಡ್ ಬಂದ್ ಹಾಕತ್ತೋ, ಏನು ಟ್ರೈನ ನಿಲ್ತೋ, ಇದು ಯಾರಿಗೂ ಗೊತ್ತಿಲ್ಲ. 2 ಲಕ್ಷ ಇವತ್ತು ರೈತರಿಗೆ ಕೂಡ 4 ಗಂಟೆಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಟೈಮಿಂಗ್ ಕೊಟ್ಟಾರ. ನಮ್ಮ ಅಧ್ಯಕ್ಷರು ನಮ್ಮ ಪರಪೂಜ್ಯರು ಕೊಟ್ಟಾರಿಲ್ರಿ. ಯಾಕಪ್ಪ ಅಂತಂದ್ರೆ ಇದು ರೈತರ ತಾಕತ್ತ, ರೈತರ ತಾಕತ್ತ. ಅದಕ್ಕಾಗಿ ನಾವು ದಯವಿಟ್ಟು ನಾ ಭಾಳ ಮಾತಾಡಂಗಿಲ್ಲ. ಯಾಕಂತಂದ್ರೆ ರೈತರು ಸೈನಿಕರಿದ್ರೆ ಮಾತ್ರ ದೇಶ ಉಳಿತೈತಿ. ಮುಂದೊಂದು ಕಾಲ ಇನ್ನೊಂದು ಮಾತು ಹೇಳಿ ಮುಗಿಸ್ತಾರೆ. ಈ ತುಡುಗರಿಗೆ ಏನ್ ರಾತ್ರಿ ದಾರೋ ರೊಕ್ಕ ತಗೊಂಡ್ ಏನು ಹೋಟ್ ಹಾಕಿ ಕಳಿಸಿಲ್ಲ. ಇದೊಂದು ಕೆಲಸ ಬಿಡೋದು, ಇದೊಂದು ಮಾಡಿ ನೋಡ್ರಿ. ಬರೀ ಒಮ್ಮೆ ಇಲೆಕ್ಷನ್ದಾಗ ಒಮ್ಮೆ ಪತ್ತತ್ಲೆ ಮಾಡ್ರಿ. ತಮ್ಮ ತಾಯಿ ತಂದಿ ನಿಮ್ಮ ಮನೆ ದೇವರ ಹಿಡಿದ ಯಾವ ನನ್ನ ಬಾಯ ಭಾಳ ಕೆಟ್ಟ ಓಡ್ ಬರ್ತಾವ. ಯಾವ ಸುಳ್ಳು ಮಕ್ಕಳ ಕಡೆನು ನಿನ್ ರೊಕ್ಕ ತಂದು ಹೋಟ್ ಹಾಕಂಗಿಲ್ಲ. ನನ್ನ ಪ್ರಜಾಪ್ರಭುತ್ವ ತಾಕತ್ತತಿ, ನಾ ಫ್ರೀಯಾಗಿ ಹೋಟ್ ಹಾಕೊಂಡು ಕೊಳ್ಸ್ರಿ. ಐದು ನಿಮ್ಮ ತಾಕತ್ ನೋಡ್ರಿ. ಅವ್ರು ಬಂದು ಅಲ್ಲೋ MLAಗಳು ನೀವು ಆರಿಸಿ ಕಳಿಸಿರಿ. ಏನಾರ DC ಅವರು ಸ್ವಂತ ಸ್ಟಡಿ ಮಾಡಿ ಎಕ್ಸಾಮ್ ಕೊಟ್ಟು ಲಾಖೋ ಕಾಂಪಿಟೇಷನ್ DC ಬಂದಾರ ಅಲ್ರಿ. ಗ್ರಾಮ ಪಂಚಾಯತಿ ಮೆಂಬರ, ಜಿಲ್ಲಾ ಪಂಚಾಯತ್ ಮೆಂಬರ, MLA MP ಯಾರು ಕಳ್ಸ್ಯಾರ? ಯಾರು ಕಳ್ಸಿರಿ? ನಮ್ಮಂತ ಮೂಲಕ ಕಳ್ಸಿವಿ. ಅದಕ್ಕಾಗಿ ನೀವು ರೋಡ್ ಮೇಲೆ ಕೂತೀವಿ. ಯಾಕಂದ್ರೆ ನಾವು ಯಾವ ತಿಂದಿಲ್ಲ. ನೀವು ತಿಂದವ್ರು ಡೌಟ್ ಇರ್ತಾರೆ, ತಿಂದಿರಿ ಇಲ್ಲೋ ಏನ್ ಮಾಡಕ್ಕಾಗಲ್ಲ. ಬಟ್ ಚೇಂಜ್ ಆಗ್ಬೇಕು. ನಾಳೆ ನಿಮ್ಮ ಮಕ್ಕಳ ಭವಿಷ್ಯ ಚೇಂಜ್ ಮಾಡ್ಕೊರಿ. ಬೇರೆ ದೇಶದಾಗ ನಡೀತಿದ್ದೀರ. ಬೇರೆ ದೇಶದಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ ನಿಮಗೆ. ಯಾಕಂತಂದ್ರ ಅಮೇರಿಕಾದಾಗ ಈಗೇನ ರಾಷ್ಟ್ರಪತಿ ಇದಾರಲ್ಲ, ಅದಕ್ಕಿಂತ ಮುಂಚಿತ ಯಾರಿದ್ರು ಹೇಳ್ತೀರಿ? ಬರಾಕ್ ಒಬಾಮಾ ಅಲ್ಲಿ ರಾಷ್ಟ್ರಪತಿ ಇದ್ದ. ಇವತ್ತು ಏನ್ ಮಾಡ್ತಾನೆ ಗೊತ್ತೈತಿ? ಏನ್ ಮಾಡ್ತಾನೆ ಗೊತ್ತ್ರಿ? ಒಂದು ಕಂಪನಿಯಾಗ ಇಂಜಿನಿಯರ್ ಕೆಲಸ ಮಾಡ್ತಾನ. ಅವ್ರು ನಮ್ಮಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಅದವ. ಅವ ಏನ್ ಮಾಡ್ತಾನೆ? ಗ್ರಾಮ ಪಂಚಾಯತಿ ಮೆಂಬರ್, ಅವ್ರ ರಾಷ್ಟ್ರಪತಿ, ಇವ್ ಗ್ರಾಮ ಪಂಚಾಯತಿ ಮೆಂಬರ್. ನೀವು 40 ಲಕ್ಷ ರೂಪಾಯಿ ಫಾರ್ಚೂನರ್ ತಗೊಂತಿರ್ತಾನೆ. ನಿಮ್ಮ ರೊಕ್ಕ ಯಾವ MLA 2,000 ಕೋಟಿ ಆಸ್ತಿ ಮಾಡಿದ. ಬರೀ 2,000 ಕೋಟಿ.
ನಮ್ಮ ರೊಕ್ಕಲ್ಲಿ ನೀವ್ಯಾಕಾಗಿಲ್ರಿ? ನನಗೆ ಅನ್ಸ್ಬಿಟ್ರೆ ರೈತರ ಪಾಪ ಅಷ್ಟಾಗಿದೆ ಸರ್. ನಾ ಏನ್ ತಪ್ಪು ಹೇಳಿದಿನ? ಸತ್ಯ ಐತಿದು, ಚುಸ್ತ ಸತ್ಯ ಇತ್ತದು. ಒಂದು ನಿರ್ಧಾರ ನೀವು ಅಲ್ಲಿ ಅಟ್ಲೀಸ್ಟ್ ನೀವು ಮಾಡ್ರೆ ನಿಮ್ಮ ಮಕ್ಕಳು ಚೇಂಜ್ ಮಾಡ್ಬೋದು. ಯಾವಾಗ ಎಲ್ಲಿ ಮಠ ಕುರ್ತಂಗ್ ನಡೆಯಿಲ್ಲ ಅಲ್ಲಿ ಮಠ ರೈತರ ಪರಿಸ್ಥಿತಿ ರೋಡ್ನಾಗ ಕುಂಡಾತೀರಿ. ಅದಕ್ಕಾಗಿ ದಯವಿಟ್ಟು ನೀವು ಏನು ಒಂದು 2 ಚೀಸ್ ಮಾಡ್ರಿ. ಈಗ ನಾವು ಎದಕ್ ಕೂಡಿವಿಲ್ಲ, ಗುರ್ಲಾಪುರ ಕ್ರಾಸ್ದಾಗ ಕಿಚ್ಚ ಅಂತೂ ಹಚ್ಚಿವಿ, ಬೆಂಕಿ ಅಂತೂ ಹಚ್ಚೈತಿ. ಬಟ್ ಏನ್ ಹತ್ತೈತಿ, ಫಸ್ಟ್ ಪ್ರಥಮ ಏನು ನಾವು ಎಲ್ಲಾರು ಕೂಡಿ ಏನು ಕಬ್ಬ ಬೆಳಿತೀವಲ್ಲ, ಮಕ್ಕಳ ಹೆಂಡ್ರ ಎಲ್ಲಾರು ಜನ್ಮಾವತ್ತೆ 12 ತಿಂಗಳು ಏನು ಬದುಕಿಸ್ತೀವಲ್ಲ, ಅದ್ರದ್ದೇನು ತುಡುಗು ಮಾಡಾಕೈತಲ್ಲ, ಅನಿವಾರ್ಯ ತುಡ್ದಿವಲ್ಲ, ದುಡ್ದಿರಿಲ್ಲ. ಮತ್ತೆ ನಾನಂತೂ ತುಡ್ದನಿ. ಇಷ್ಟು ಗಡ್ಸ್ಲಿ ಮಾತಾಡ್ಬೇಕಂದ್ರ ಇಲ್ಲ 300 ಕೇಳ್ರಿ. ನಂದು ಹೇಳ್ತಾಕೈತಿ ಮಾಮ, ಅಲ್ಲಿ ಒಂದು 200-300 ಟನ್, ಇಲ್ಲೊಂದು ಯಾರ 200 ಟನ್, ಭಾಳ ಅಂದ್ರೆ ಒಂದು 400-500 ಟನ್ ಕಬ್ಬಿನ ಅವ್ರು. ನಮ್ಮ ಅಂತಂದ್ರಲ್ಲಿ 2000 ಟನ್ ಹಾಕಿದ್ರೆ ಬೇಡ, ನಮ್ದಷ್ಟೇ ಹೇಳಿ 500 ಟನ್. ನಮ್ಗೆ 500 ಹಾಕಿದ್ರೆ ಎಷ್ಟು ಹಾಕೈತಿಪ್ಪ? ನಾ ಬೇರೆ ಹೇಳಂಗಿಲ್ಲ. ಅಲ್ರೋ ನಾವು ದುಡ್ದದ್ದು ಕಬ್ಬಿನ ಬಿಲ್ ನಾ ತಗೊಳಕ್ ನೀವು ಅಂಜಾಕೈತಿರಿ ಅಂದ್ರ ಅದಕ್ಕಾಗಿನ ನಾವ್ ಅಂಜಿಲ್ಲ. 5 ದಿನದಿಂದ ಏನು ಹೋರಾಟ ಮಾಡಾಕೈತಿಲ್ಲ, ಇವತ್ತು 5ನೇ ದಿನದ ಸ್ಟೇಜ್ ಹಾಕೈತಿವಿ. ಇದು ಇದ್ರ ಪ್ರತಿಫಲ, ಸತ್ಯಕ್ಕೆ ಪ್ರತಿಫಲ ಸಿಗತೈತಿ. ಕೊಡ ತುಂಬಿಗಳಕ್ಕೆ ಉಳ್ಳೋದನ, ಪಾಪ ತುಂಬಿದನ ಉಳ್ಳೋದನ. ನಮಗೆ ಯಾರಿಗೂ ರಾಜಕಾರಣಿಗಳು ದ್ವೇಷ ಇಲ್ಲ, ಯಾರು ಕೆಲಸ ಮಾಡಂಗಿಲ್ಲ, ಸಿಟ್ಟು ಬರ್ತೈತಿ. ಯಾರೋ ಕಬ್ಬಿನ ಫ್ಯಾಕ್ಟ್ರಿ ಮಾಲಕರು, ಕಾರ್ಖಾನೆ ಮಾಲಕರಿದಾರಲ್ಲ ಅವ್ರ ಜೊತೆ ದೇಶ ಇಲ್ಲ. ನಾವು ದುಡ್ದಿವಿ, ನಿನ್ನ ಫ್ಯಾಕ್ಟ್ರಿ ಕಬ್ಬು ಕಳಿಸಿವಿ, ಅದ್ರ ಬಿಲ್ ಕೊಡಪ್ಪ ಅಂತ ಹೊಯ್ಕೊಳಕತ್ತೀವಿ 5 ದಿನದಿಂದ. ಅವ್ರಿಗೆ ಇಲ್ಲ ಆಗೈತಿ. ಬಟ್ ಅವ್ರೇನು ಜಿಲ್ಲಾಧಿಕಾರಿಗಳು ಮತ್ತು ಏನ್ ಪೊಲೀಸ್ ಕಮಿಷನರ್ ಬಂದು ನಮಗೆ ಇವತ್ತೊಂದು ಭರವಸೆ ಕೊಟ್ಟಾರ, ನಾಳೆ ಕಿಚ್ಚು ಬೇರೆ ಇರ್ತೈತೆ. ಯಾಕಂದ್ರ ನಾವೆಲ್ಲರೂ ಇವತ್ತು 2 ಲಕ್ಷ ಜನ ಕೂಡಿ ಏನು ನಮ್ಮ ಶಶಿಕಾಂತ್ ಅಜ್ಜಾರು ಮತ್ತ ನಮ್ಮ ಏನ್ ಚುನ್ನಪ್ಪ ಪೂಜಾರಿ ಅವ್ರ ಮೇಲೆ ವಿಶ್ವಾಸ ಐತಿಲ್, ಮತ್ತೆ ಐತಿಲ್ರಿ? ಯಾಕಪ್ಪ ಅಂತಂದ್ರೆ ನಾವು ಹಳದಂತ ತಂದೆ ತಾಯಿ ಮೇಲೆ ಹೆಂಗೆ ವಿಶ್ವಾಸ ಇಟ್ಟಿವಲ್ಲ, ಅವ್ರ ಮೇಲೆ ನಾವು ವಿಶ್ವಾಸ ಇಟ್ಲೇಬೇಕು. ವಿಶ್ವಾಸ ಇಟ್ಟಾಗ ಇವತ್ತು 5ನೇ ದಿನದ ಹೋರಾಟ. ಈಗ ಇವತ್ತು ಗುರ್ಲಾಪುರಲ್ರಿ ಚಿಕ್ಕೋಡಿ ಬಂದಾಗೈತಿ, ಹಾರುಗೇರಿ ಕ್ರಾಸ್, ಹಾರುಗೇರಿ, ಗೋಕಾಕ್, ಮಾಲಿನಿ ಕ್ರಾಸ್. ನಿನ್ನೆ ಫ್ಲೈಟ್ ನಿಲ್ಸಿದ ತಾಕತ್. ಒಂದು ಬಾಂಬೆ ಹೋಗೋ ಫ್ಲೈಟ್ 15 ನಿಮಿಷ ಲೇಟ್ ಹೋಗೈತಿ, ನಿಮ್ಗೆ ತಾಕತ್ತಿದೆ. ಇದು ಗುರ್ಲಾಪುರ ಕ್ರಾಸ್ ತಾಕತ್. ಗುರ್ಲಾಪುರದಾಗ ಏನು ಇವತ್ತ ಹಿರಿಯರು ಬಂದಾರಲ್ಲಿ ಅಂತವ್ರೆಲ್ಲ ಬಹಳ ಪುಣ್ಯವಂತರಿದಾರ. ನೀವು ಅಲ್ಲ ಅಂತ ಇಲ್ಲ, ಆದ್ರ ಈ ಗುರ್ಲಾಪುರದಾಗ ಏನು ಹುಟ್ಟ್ಯಾರ ಎಲ್ಲ ಜನರ ಅವರೊಂದು ಬಹಳ ಪುಣ್ಯ ಮಾಡ್ಯಾರ. ನಿಮ್ಗೆ ಯಾಕೆ ಹೇಳ್ತಂದ್ರೆ ಇವೆಲ್ಲ ಇತಿಹಾಸದಾಗ ಎಲ್ಲ ಬರೆಯಂಗಿಲ್ಲ, ಬೈತಾರನ. ಈ ಭೂಮಿ ತಲೆ ಮೇಲೆ 84 ಲಕ್ಷ ಜೀವರಾಶಿ ಇದಾವಿಲ್ಲ. ನಮ್ಗೆ 5-6 ದಿನ ಒದರಿ ಬಿಟ್ಟಿವಿ, ಮಾನವರಾಗಿ ಹೋಗಿ ಮುಟ್ಟಿವಿ. ನಮ್ಮ ತಂದೆ ತಾಯಿ ಜನ್ಮ ಒಮ್ಮೆ ಕೊಟ್ಟಾರಿಲ್ಲ. ನಾವು ಏನೈತಲ್ಲ ಇಲ್ಲಪ್ಪ ಮಾಡ್ರಿ, 80% ಕರೆಕ್ಟ್ ಇರಲಿಲ್ಲ, 90 ಇರ್ರಿ, 100ಕ್ಕೆ 100 ಫೇಲ್ ಮಾಡಿದ್ರೆ ನಾವು ರೋಡಿಗೆ ಬಂದ್ವಿ. ಕರೆನ ಸುಳ್ಳ. ಆದ್ರೆ ಗುರ್ಲಾಪುರದ ಏನು ಗ್ರಾಮದ ಎಲ್ಲ ಜನರಲ್ಲ ಅವರು 100ಕ್ಕೆ 100 ಸತ್ಯವಂತರು. ಇವತ್ತಿಂದ ಇಲ್ಲಿ ಅವ್ರು ಪುಣ್ಯವಂತರದಾರ. ಅದಕ್ಕಾಗಿ ಈ ತರ ಮಠದಂಗ ದಾಸೋಹ ನಡೆದೈತಿ. ಇದು ಎಲ್ಲಿಯೂ ನಡೆಯಂಗಿಲ್ರಿ, ಯಾಕಂದ್ರೆ ಆ ಜಾಗದೊಂದು ಅಷ್ಟು ಮಹತ್ವ ಇರತ್ತೆ. ಅದಕ್ಕಾಗಿ ಇವೆಲ್ಲ ನಡೀತಾವ. ಎಷ್ಟು ಸನ್ಯಾಸಿಗಳು ಬಂದ್ರು. ಇದು ಕಳ್ಳನು ಬರಂಗಿಲ್ರಿ, ರೊಕ್ಕ ಕೊಟ್ಟರು ಬರಂಗಿಲ್ಲ, ನಂಬರ್ ಹಚ್ಚರು ಬರಂಗಿಲ್ಲ. ಆದ್ರ ತಾವಾಗಿನ ಇಂಥ ಮಹಾಪುರುಷರ ಈ ವೇದಿಕೆಗೆ ಬರ್ತಾರಪ್ಪ ಅಂತಂದ್ರ ಇದು ಇದ್ರ ತಾಕತ್ತ. ಎಲ್ಲ ಶಶಿಕಾಂತ್ ಗುರೂಜಿಯವರು ನಿಮ್ಗೆ ಹೇಳ್ತೀನಿ, ಅವ್ರಿಗೆ 3 ದಿನ ಆಯ್ತು, ಅವ್ರಿಗೆ ಆರಾಮಿರ್ಲಿಲ್ಲ ಆಕ್ಚುಲಿ ಪಾಪ. ಆದ್ರೂ ಸಹ ಅವರು ಈಗ ಬಂದಾರಲ್ಲ, ಏನು ರಾತ್ರಿ 12ಕ್ಕೆ ಹೋಗ್ತಾರೋ. ನಿನ್ನೆ ಒಬ್ರು ಹಾಸ್ಪಿಟಲ್ದಾಗಿದ್ರು, ಇಲ್ರಿ ನಾವು ಹೋಗ್ತೀವಿ ಅಂತ. ಯಾಕೆ ಅವ್ರಿಗೆ ಯಾರು ಹಿಂದೆ ಮುಂದೆ ಯಾರು ಇಲ್ಲ, ಬರೇ ರೈತ ಒಳ್ಳೇದು ಆಗಲಿ ಅನ್ನೋದೊಂದು ಆ ಅಜ್ಜಾರ ಆಶೀರ್ವಾದ ಇದೆ ನಮ್ಮ ಮೇಲೆ. ಮಾನ್ಯ ಒಬ್ರು MP ಅವ್ರು ಬಂದು ನಾವೇನು ಓಟ ಕಳಿಸಿಲ್ಲ, ಬರೀ 2 ಕ್ವಶನ್ ಮಾಡ್ಯಾರ, ಏನೋ ಉತ್ತರ ಬಂದಿಲ್ಲ. ಅದಕ್ಕಾಗಿನೇ ನಾವು ಯಾವ ರಾಜಕಾರಣಿಗಳ ದುಶ್ಮನಗಳಲ್ಲ. ದುಶ್ಮನ ಅಂದ್ರೆ ಏನು, ವೈರಿಗಳಲ್ಲ. ನಮಗೇನ್ ಬೇಕಾಗೈತಿ, ನಮಗ್ ಕಬ್ಬಿನ ಬಿಲ್ ಬೇಕಾಗೈತಿ. ಕಬ್ಬಿನ ಬಿಲ್ ಇದನ್ನು ತಗೊಂಡು ಇಲ್ಲಿಂದ 2 ಲಕ್ಷ ಮಂದಿನ ಕೂಡಿಸಿ ಇವತ್ತು ಬಿಲ್ ತಗೊಂಡು ಬಿಲ್ ತಗೊಂಡು 2-3 ನಾವು ಕಂಡೀಷನ್ಸ್ ಇದಾವ. ಕಾಟಾ ಬಿಲ್ ಏನ ಮುಂದಿನ ನಮ್ಮ
ಇವೆಲ್ಲ ಮುಂದ್ ಭಾಳ ಅದಾವ. ಅದಕ್ಕಾಗೇನ ಬಟ್ ನಮಗೊಂದು ಕೊರತೆ ಐತಿ. ನಿಮ್ಮಿಂದ ನಾ ಎಲ್ಲಾರ ಕಡೆ ಕಾಲ್ ಬಿಟ್ಟು ಕೇಳ್ಬೋದು, ಎದಕ್ಕೆ ಒಗ್ಗಟ್ಟಾಗಂದ್ರೆ ಒಳ್ಳೇದಕ್ಕೆ ಒಗ್ಗಟ್ಟಾಗ್ರಿ, ಕಲ್ಲು ಉಗಿದಕ್ಕೆ ಒಗ್ಗಟ್ಟಾಗ್ಬೇಡ್ರಿ, ಯಾರ್ದಾರ ಕಾಲು ಜಗ್ಗೋದಕ್ಕೆ ಒಗ್ಗಟ್ಟಾಗ್ಬೇಡ್ರಿ. ಅವ್ನು ಕುರುಬದಲ್ಲಿ ಲಿಂಗಾಯತ್ರ ಯಾರು ಇಲ್ಲ. ಎರಡೇ ಜಾತಿ, ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು, ಎರಡೇ ಜಾತಿ. ಈಗ ಯಾವ್ದಿದೆ? ಒಂದೇ ಕುಲ. ಯಾವ ಕುಲ? ರೈತ ಕುಲ. ಈ ಕುಲದಲ್ಲಿ ಹೊಂಡ್ರೆ ಈ ವೇದಿಕೆ ಅವರಿಗೆ ಅರ್ಹತೆ ಇದೆ. ಯಾರಾದ್ರೂ ಮನಸ್ಸಲ್ಲಿ ನಾ ಆ ಜಾತಿ ಈ ಜಾತಿ ಅಂದ್ರೆ ಈ ವೇದಿಕೆ ಅವ್ರಿಗೆ ಅರ್ಹಲ್ಲ. ಯಾಕಪ್ಪ ಅಂದ್ರೆ ನಾವು 5 ಟನ್ ಬೆಳೆಯಲಿ, 10 ಟನ್ ಬೆಳೆಯಲಿ, 20 ಟನ್ ಬೆಳೆಯಲಿ, 1000 ಟನ್ ಬೆಳೆಯಲಿ, 2000 ಟನ್ ಬೆಳೆಯಲಿ, ನಾವು ಎಷ್ಟು ದುಡಿತೀವಲ್ಲ ಅಷ್ಟು ಕಬ್ಬ ಬೆಳೆಸಿವಿ, ಅಷ್ಟು ನಮಗೆ ನಮ್ಮ ಅಕೌಂಟಿಗೆ ರೊಕ್ಕ ಬರುತ್ತೆ. ಕರೆನ ಸೋಳು ಏನ ಸ್ವಾಮಿಗಳ ಅಕೌಂಟ್ಗೆ, ಚುನಾಪನ ಅಕೌಂಟ್ಗೆ, ಅಥವಾ ಏನ ಈ ರಾಜ್ಯ ರೈತ ಸಂಘ ಏನ ಸಂಘಟನೆ ಅವ್ರ ಅಕೌಂಟ್ಗೆ ಹಾಕಿರೋ ನಿಸ್ವಾರ್ಥಕ ಸೇವಕರು. ನಾ 3 ತಿಂಗಳು ನಾವು ಸೈನಿಕ, 3 ತಿಂಗಳು ಅವ್ರ ಜೊತೆ ಅದೀನಿ. ಯಾಕಂದ್ರೆ ಅವ್ರ ಅಂತ ಸಾಧನೆ 3 ತಿಂಗಳದಾಗ ಇದು 2ನೇ ಸಾಧನೆ ನಡೆದಿದೆ. ಇನ್ನ ಸಾಧನೆ ನಡೆದಲ್ಲ, ಹೋರಾಟ ನಡೆದಿದೆ. ಸಾಧನೆ ಮಾಡ್ಲೇ ಮಾಡ್ತಾರ ಅವ್ರು. ಬಟ್ ಏನು ವಿಶ್ವಾಸ ಇಡ್ಬೇಕಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ. ಈ ಯಾಕಂದ್ರೆ ನಾ ರೈತರಿಗೆ ಹೇಳ್ತೀನಿ, ಎಲ್ಲರೂ ನಷ್ಟ ಮಾಡ್ರಿ, ಎಲ್ಲರೂ ನಷ್ಟ ಮಾಡ್ರಿ, ನಾಷ್ಟ ಮಾಡ್ರಿ, ಎಲ್ಲರೂ ನಾಷ್ಟ ಮಾಡ್ರಿ. ಇವತ್ತು ಮತ್ತ ಪಾಪ ಬಾಳೆಹಣ್ಣ ಏನೇನು ಮನ್ಯಾಗ ಸಿಗ್ಲಾರ್ದ ಎಲ್ಲ ಚೊಕ್ಕ ಅವ್ರ ಹಣ್ಣು ದಾಸೋಗ ನಡೆದಿದೆ. ಎಲ್ಲ ರೈತರು ಇವತ್ತು ಟೆಂಟ್ ದಿನ ಅಲ್ಲಿ ಮಟ್ಟ ಬಡಿಸೋದು, ಇಲ್ಲಿ ಮಟ್ಟ ಇವತ್ತು ಇಲ್ಲಿ ಟೆಂಟ್ ಬಡ್ದದು. ನಾಳೆ ಏನಾಕತಿ ಗೊತ್ತಿಲ್ಲ. 3500 ಬೇಕೇ ಬೇಕು. ಬಸ್ ಇದು ಒಂದೇ ಉದ್ದೇಶ, ಇಲ್ಲಿ ಏನು ಇಲ್ಲ. ಯಾಕಪ್ಪ ಅಂದ್ರೆ ಇದೆಲ್ಲ ನಿಮ್ಮ ಆಶೀರ್ವಾದ. ಅವ್ರು ನಿನ್ ಚುನಾವಣೆ ನೀವು ದೇವರು ಆಕ್ಚುಲಿ ನಿಜವಾಗಲು. ಯಾಕಂದ್ರೆ ನಿಮ್ಮಿಂದ ಹೋರಾಟ ಮುಂದಡಿತಾ ಇದೆ. ಏನ 10 ಮಂದಿ ಮುಖಂಡರ ಒಂದು ಮುಂದಾಟದಲ್ಲಿ ನಿಮ್ಮಂತ ಜೀವಂತ ದೇವರು ಬಂದ ನೀವು ಬೆಳೆದಂತ ಕಬ್ಬಿಗೆ ಬಿಲ್ ಕೇಳಾಕತ್ತೀರಿ. ಆದ್ರೆ ಕಬ್ಬಿನ ಬಿಲ್ ಏನು ರೋಡ್ ಮೇಲೆ ನಿಂತು ಕೇಳಾಕತ್ತಿಲ್ಲ, ನಾವು ಮಾಡಿದ ತಪ್ಪಿಗೆ ಕೇಳಾಕತ್ತೀವಿ ಅಂತ ನಾ ಹೇಳಕ್ ಬಯಸ್ತೀನಿ. ಕರೆನ ಸುಳ್ಳು ತಪ್ಪು ಮಾಡಿಲ್ರಿ. ಅಥವಾ ಯಾರ ರೈತ ಸಂಘ ಮಾಡಿ ಅವೇನು ಮಾಡ್ತಾನೆ ಬಿಡೋಣ. ಒಂದು 50 ಮಂದಿ ಹೇಳ್ರಿ, ಎಂತ ಸಂಘ ಇದೇ ಗೌರ್ಮೆಂಟ್ ಕಿವಿ ಕೇಳ್ತಿದ್ರು. ಈಗ ಅವೇನು ಸಂಘ ಮಾಡ್ತಾನೋ ಅವನ್ಕ ಮೊದಲ 20 ವರ್ಷ ಸಂಘದಾಗದಂತ ಹೇಳಿದವ. ಆಯ್ತಪ್ಪ ಇರ್ಲಿ, ಮುಂದಾಟ ಯಾಕೆ ವಹಿಸಲಿಲ್ಲ ಅವ್ರನ್ನ ನಾ ಸಾಧ್ಯ ಹೇಳಕ್ ಇಷ್ಟಪಡ್ತೀನಿ. ಯಾರು ಚುನಾಪಣ್ಣಾರ್ದು ಮತ್ತೆ ನಮ್ಮ ಸ್ವಾಮೀಜಿ ಅವರು ಬೆಳಗಾವಿ ಜಿಲ್ಲಾದಾಗ 80 ಎಕರೆ ಗೌರ್ಮೆಂಟ್ ಜಾಗ APMC ಐತ್ರಿ ಗುರುಗಳ. ಏನ್ರಿ 80 ಎಕರೆ. ಇಲ್ಲಿ ಅವನು ನಂದು 10 ಎಕರೆ ಐತಿ, ನಾ ಬೆಕ್ಕದ್ದು ಮಾಡಾಕತ್ತೀನಿ. 80 ಎಕರೆ ರೀ, 60 ಕರೋಡು ಆಸ್ತಿ ಗೌರ್ಮೆಂಟ್. ಗೌರ್ಮೆಂಟ್ ಯಾರ ಪರವಾಗೈತಿ? ನಮ್ಮ ಪರವಾಗೈತಿ, ರೈತರ ಪರವಾಗೈತಿ. ಏನ್ ಮಾಡಾಕತ್ತೀರಂದ್ರ ಈಗ ನಮ್ಮ ಭಾರತದಾಗಲಿ ನಮ್ಮ ಕರ್ನಾಟಕದಲ್ಲಿ ಎಜ್ಜೆಟ್ರು ಭಾಳ ಆಗ್ಯಾರ.